ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ ಫೈವ್ನಲ್ಲಿ 7.5 ಕಿಲೋಮೀಟರ್ ಉದ್ದದ ಕಾಳೇನ ಅಗ್ರಹಾರದಿಂದ ತಾವರೆಕೆರೆವರೆಗೆ ಪಿಂಕ್ ಲೈನ್ ಮೆಟ್ರೋ ಮಾರ್ಗದ ಸಂಚಾರವನ್ನ ಆಗಸ್ಟ್ 15ಕ್ಕೆ ಆರಂಭಿಸಲು ಬಿಎಂಆರ್ಸಿಎಲ್ ಸಜ್ಜಾಗಿದೆ. ಈ ಮಾರ್ಗದ ರೈಲುಗಳ ಓಡಾಟಕ್ಕೆ ಅಧಿಕೃತ ಸ್ಪೀಡ್ ಸರ್ಟಿಫಿಕೇಟ್ ದೊರಕಿದೆ. ನಿರ್ಬಂಧವಿಲ್ಲದೆ 90 ಕಿಲೋಮೀಟರ್ ವೇಗದಲ್ಲಿ ರೈಲು ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ದೊರಕಿದೆ. ಮೆಟ್ರೋ ಸಂಚಾರ ಆರಂಭಕ್ಕೆ ಪ್ರಯಾಣಿಕರು ಎದುರು ನೋಡುತ್ತಿದ್ದಾರೆ. ಬನ್ನೇರುಘಟ್ಟ ಮಾರ್ಗದಲ್ಲಿ ಸಂಚಾರ ದಟ್ಟಣೆ ತಗ್ಗುವ ನಿರೀಕ್ಷೆ ಇದೆ. 100% ಇವಾಗ ನಮ್ಮ ಮಳೆ ಬಂದಾಗ ನಿಮಗೆ ಗೊತ್ತಿದೆ ಯಾವ ರೀತಿ ವೇಗಾ ಸಿಟಿ ಮಾಲ್ ಹತ್ರ ರಸ್ತೆ ಗುಂಡಿಗಳಿದೆ, ಸಿಕ್ಕಾಪಟ್ಟೆ ಜಾಮ್ ಆಗ್ತಾ ಇರುತ್ತೆ. ಇದು ಮುಂದೆ 6 ಸ್ಟೇಷನ್ ಓಪನ್ ಆಗಿದ್ರೆ ನಮ್ಗೆ 1 ಅವರ್ ಸೇವ್ ಆದಂಗೆ ಆಗುತ್ತೆ. ಇವಾಗ ಕಾಳೆನಗರದಿಂದ ನಾವು ಡೈರಿ ಸರ್ಕಲ್ಗೆ ಬರ್ಬೇಕಂದ್ರೆ ನಮಗೆ 1 ಅವರ್ 1.5 ಅವರ್ ಆಗಿಬಿಡುತ್ತೆ. ಇವಾಗ 1.5 ಅವರ್ ಸೇವ್ ಆಗಿಬಿಡುತ್ತೆ. ಈ ಪೆಟ್ರೋಲು ಡೀಸೆಲ್ಲು ದರ ದುಬಾರಿ ಆಗಿರೋದ್ರಿಂದ ಎಲ್ಲ ಮೆಟ್ರೋಲೇ ಓಡಾಡೋಕ್ಕೆ ಇಷ್ಟಪಡ್ತಾರೆ. ವಿಜಯನಗರದ ಮೂಡಲ್ಪಾಳ್ಯ ರಸ್ತೆಯಲ್ಲಿ ಬಿಡಬ್ಲ್ಯೂಎಸ್ಎಸ್ಪಿ ವತಿಯಿಂದ ಪೈಪ್ ಅಳವಡಿಕೆ ಕಾಮಗಾರಿ ನಡೆದಿದೆ. ಆದರೆ ಮಳೆಗಾಲದ ಹೊತ್ತಿಗೆ ಮುಗಿಬೇಕಿದ್ದ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಮಳೆಯಿಂದಾಗಿ ಕಾಮಗಾರಿ ಗುಂಡಿಗಳಲ್ಲಿ ನೀರು ತುಂಬಿದ್ದು ಸವಾರರು ಸ್ಥಳೀಯರು ಪರದಾಡುವಂತಾಗಿದೆ. ಅದೇ ವಾಟರ್ ಕಲೆಕ್ಷನ್ ಹೊಸದಾಗಿ ಕೊಡೋದಕ್ಕೆ ತೆಗೆದಿದ್ದಾರೆ. ಸೊ ನೀರು ಕಲೆಕ್ಷನ್ ಎಲ್ಲ ಸರಕಾಗಿ ಹೋಗ್ಬೇಕು ಅಂತ. ಸೊ ಆದಷ್ಟು ಬೇಗ ವರ್ಕ್ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿರೋ ನಿಯರ್ ಬೈ ವಾಕಿಂಗ್ಸ್ಗೆ ಸಾರ್ವಜನಿಕರಿಗೆ ಹೌದು ನಾವು ಇದೇ ರೋಡಲ್ಲೇ ಹೋಗೋದು. ಸೊ ಇವಾಗ ಯೂ ಟರ್ನ್ ತಗೊಂಡು ಅಲ್ಲಿಂದ ಆ ರೋಡಿಂದ ಬರಬೇಕು. ಅಲ್ಲಿ ಟ್ರಾಫಿಕ್ ಕೂಡ ರಿಸ್ಕ್ ಆಗುತ್ತೆ. ಬೆಂಗಳೂರಿನ ಇಂದಿರಾನಗರ ಬಳಿಯ ಕದಿರನಪಾಳ್ಯದಲ್ಲಿ ಪಾಲಿಕೆ ವತಿಯಿಂದ ಪೌರ ಕಾರ್ಮಿಕರಿಗೆ 40 ವರ್ಷದ ಹಿಂದೆ ವಸತಿ ಸಮುಚ್ಚಯ ನಿರ್ಮಿಸಲಾಗಿತ್ತು. 120 ಮನೆಗಳುಳ್ಳ ಅಪಾರ್ಟ್ಮೆಂಟ್ನಲ್ಲಿ 60 ಕುಟುಂಬ ವಾಸವಿದೆ. ಮನೆಗಳೆಲ್ಲ ಶಿಥಿಲಾವಸ್ಥೆ ತಲುಪಿದ್ದು ಮನೆ ಖಾಲಿ ಮಾಡುವಂತೆ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಆದರೆ ಪರ್ಯಾಯ ವ್ಯವಸ್ಥೆ ಮಾಡದೆ ಮನೆ ಖಾಲಿ ಮಾಡಿಸುತ್ತಿರುವುದಕ್ಕೆ ಪೌರ ಕಾರ್ಮಿಕರು ಕಿಡಿಕಾರಿದ್ದಾರೆ. ಇಂದಿರಾನಗರ್ ಡಿಪೋದಲ್ಲಿ ಇದ್ದೀವಿ ನಾವು. BBMP ಕ್ವಾರ್ಟರ್ಸ್ ಅಲ್ಲಿ ಎಲ್ಲ ಸೀಲಿಂಗ್ ಎಲ್ಲ ಬೀಳ್ತಾ ಇದೆ. ಎಲ್ಲರೂ ಅವ್ರವ್ರು ಬರ್ತಾರೆ, ಅವ್ರ ಪಾಡಿಗೆ ಮಾಡ್ಕೊಳ್ತೀವಿ, ಎಲ್ಲ ಮಾಡಿಕೊಡ್ತೀವಿ. ನಿಮಗೆ ನಾವಿದ್ದೀವಿ ಅಂತ ಧೈರ್ಯ ಕೊಟ್ಟು ಹೋಗ್ತಾರೆ ಹೊತ್ತು ಯಾರು ಬಂದು ಸರಿಯಾಗಿ ಮಾಡಿಸೋರು ಯಾರೂ ಇಲ್ಲ. ನಮ್ಮ ಪಾಡಿಗೆ ನಾವು ಬೆಳಗ್ಗೆ ಅಡುಗೆ ಮಾಡ್ಕೊಂಡಿಟ್ಟು ಕೆಲಸಕ್ಕೆ ಹೋಗಿ ಬರ್ತೀವಿ. ಆದ್ರೂ ಸೀಲಿಂಗ್ ಬೀಳ್ತಾ ಇದೆ. ತಿನ್ನೋ ಹೊತ್ತಿಗೆ ಸೀಲಿಂಗ್ ಬೀಳ್ತದೆ. ಅನ್ನೋದರಲ್ಲಿ ನಾವು ಬರೀ ನೀರು ಕುಡ್ಕೊಂಡು ಇರ್ತೀವಿ ನಾವು. ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ, ನಿಮಾನ್ಸ್ ರಾಜೀವ್ ಗಾಂಧಿ ಎದೆರೋಗಗಳ ಆಸ್ಪತ್ರೆ, ಸಂಜಯ್ ಗಾಂಧಿ ಟ್ರಾಮಾ ಆಸ್ಪತ್ರೆಗೆ ಭೇಟಿ ಕೊಡುವ ಜನರು ಪರದಾಡ್ತಿದ್ದಾರೆ. ರಸ್ತೆಗಳ ಫುಟ್ಪಾತ್ಗಳನ್ನು ಕಬ್ಜಾ ಮಾಡಿಕೊಂಡಿದ್ದು ಹಲವು ಅಂಗಡಿಗಳು ತಲೆ ಎತ್ತಿವೆ. ಇದರಿಂದಾಗಿ ಜನರು ಓಡಾಡಲು ದಾರಿ ಇಲ್ಲದೆ ಜೀವ ಭಯದಲ್ಲೇ ಓಡಾಡ್ತಿದ್ದಾರೆ. ಕೇಂದ್ರ ನಗರ ಪಾಲಿಕೆ ಮಾತ್ರ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಎಂಬಂತಿದೆ.